ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇವತ್ತು ನಾನು ಬೆಂಡೆಕಾಯಿಂದ ಒಂದು ಗೊಜ್ಜು ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಈ ಗೊಜ್ಜು ಚಪಾತಿಯೊಂದಿಗೆ ಆಮೇಲೆ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿಗೆ ಸವಿಯಲು ತುಂಬ ರುಚಿಯಾದ ಒಂದು ಸೈಡ್ ಡಿಶ್ ಆಗಿದೆ. ಇದಕ್ಕೆ ನಾನು ಪೇಟೆ ಬೆಂಡೆಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ ಗ್ರೇವಿ ಮಾಡಲು 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸಾರಿನ ಹುಡಿ ಅಥವಾ ಸಾಂಬಾರು ಹುಡಿ ಬೇಕು. ಹಾಗೆ ಖಾರಕ್ಕೆ ಹಸಿಮೆಣಸು ಬೇಕು. ಹಾಗೆ ಸ್ವಲ್ಪ ನೀರುಳ್ಳಿ ಬೇಕು, ಅರ್ಧ ನೀರುಳ್ಳಿ, 2 ಟೊಮೆಟೊ ತಗೊಂಡಿದ್ದೇನೆ. ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ ಈಗ ಬಾಣಲೆಯನ್ನು ಒಲೆ ಮೇಲೆ ಇಟ್ಟು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾಗಲು ಇಡೋಣ. ಬಿಸಿಯಾದ ನಂತರ ನಾನಿಲ್ಲಿ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತಾ ಇದ್ದೇನೆ. ಇದನ್ನು ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿ ಬೇಯಿಸಿಕೊಳ್ಳಬೇಕು. ಯಾಕೆ ಅಂತೇಳಿದರೆ ಇದು ಪೇಟೆ ಬೆಂಡೆಕಾಯಿಯಲ್ಲಿ ಲೋಳೆಯ ಅಂಶ ಜಾಸ್ತಿ ಇರುವ ಕಾರಣ ಇದನ್ನು ನೀರು ಹಾಕಿಯೆಲ್ಲ ಬೇಯಿಸಿಕೊಳ್ಳಬಾರದು. ಹೀಗೆ ಎಣ್ಣೆಯಲ್ಲಿ ಬೇಯಿಸಿ ನಾವು ಮಾಡುವಂತಹ ಒಂದು ಗೊಜ್ಜಾಗಿದೆ ಇದು. ತುಂಬ ರುಚಿಯಾದ ಒಂದು ಸೈಡ್ ಡಿಶ್ ಚಪಾತಿಯೊಂದಿಗೆ ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿಯೊಂದಿಗೆ. ಹಾಗೆ ಇದೀಗ ಅರ್ಧ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುನಃ ಫ್ರೈ ಮಾಡಿ ಬೇಯಿಸಿಕೊಳ್ಳೋಣ. ಸಣ್ಣ ಉರಿಯಲ್ಲಿ ಬೇಯಲು ಇಟ್ಟರೆ ಚೆನ್ನಾಗಿ ಫ್ರೈ ಆಗ್ತದೆ ಇದು. ಇದನ್ನೀಗ ನಾವು ಮುಚ್ಚಿ ಬೇಯಿಸಿಕೊಳ್ಳೋಣ. ಇನ್ನೀಗ ನಾವು ಗ್ರೇವಿ ಮಾಡಲು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿದ 2 ಟೊಮೆಟೊ, ಖಾರಕ್ಕೆ ಹಸಿಮೆಣಸು, ನಾನಿಲ್ಲಿ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ನೀರುಳ್ಳಿ, ಅರ್ಧ ನೀರುಳ್ಳಿ ಸಾಕಾಗ್ತದೆ. ಇದನ್ನು ಹಸಿಯಾಗಿ ರುಬ್ಬಿ ನಾವು ಗ್ರೇವಿಗೆ ಯೂಸ್ ಮಾಡಿಕೊಳ್ಳುವುದು. ಈಗ ಚೆನ್ನಾಗಿ ಬೆಂದ ಬೆಂಡೆಕಾಯಿ ಹೋಳುಗಳಿಗೆ ನಾವು ರುಬ್ಬಿಟ್ಟ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋಣ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ಗ್ರೇವಿಗೆ ಸೇರಿಸಿಕೊಳ್ಳೋಣ. ನಮಗೆ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ನೀರು ಮಾಡಿ ಬೇಯಿಸಿಕೊಳ್ಳಬೇಕು. ನಾನಿಲ್ಲಿ 1 ಗ್ಲಾಸ್ ನೀರು ಹಾಕಿಕೊಂಡಿದ್ದೇನೆ. ನಾನು ಸಾಧಾರಣ 20 ಬೆಂಡೆಕಾಯಿಯಿಂದ ಗೊಜ್ಜನ್ನು ತಯಾರಿಸುತ್ತಾ ಇದ್ದೇನೆ. ಈಗ ಇದಕ್ಕೆ ಮುಖ್ಯವಾಗಿ ಬೇಕಾಗುವ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಸಾರಿನ ಹುಡಿ ಅಥವಾ ಸಾಂಬಾರು ಹುಡಿ. ಯಾವುದೇ ಆಗ್ಬೋದು, ಟೇಸ್ಟು ವ್ಯತ್ಯಾಸ ಅಂತ ಆಗೋದಿಲ್ಲ ಸಾರಿನ ಹುಡಿ ಅಥವಾ ಸಾಂಬಾರು ಹುಡಿ ಹಾಕಿದರೆ. ಇದಕ್ಕೆ ಬೇರೆ ಯಾವುದೇ ಮಸಾಲೆ ಹುಡಿಯನ್ನು ಹಾಕಲಿಕ್ಕಿಲ್ಲ, ಬರೀ ಸಾರಿನ ಹುಡಿ ಅಥವಾ ಸಾಂಬಾರು ಹುಡಿಯನ್ನು ಹಾಕಿ ನಾವು ಮಾಡುವಂತಹ ಒಂದು ಗೊಜ್ಜಾಗಿದೆ. ಇನ್ನೀಗ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿಕೊಳ್ಳಬೇಕು. ನೀರು ಕೂಡ ಬೇಕಾದರೆ ಹಾಕಿಕೊಳ್ಳಬಹುದು ಇವಾಗಲೇ. ಇದನ್ನೀಗ ನಾನು ಚೆನ್ನಾಗಿ ಕುದಿಸಿಕೊಳ್ಳುತ್ತೇನೆ. ಒಂದು 2 ನಿಮಿಷಗಳ ಕಾಲ ಮುಚ್ಚಿಟ್ಟು ನಾವು ಕುದಿಸಿಕೊಳ್ಳೋಣ. ಆವಾಗ ಅದು ಗೊಜ್ಜಿನ ರೂಪಕ್ಕೆ ಬರ್ತದೆ. ಈಗ ಇದು ಚೆನ್ನಾಗಿ ಕುದಿದು ಈ ರೀತಿ ಗೊಜ್ಜಿನ ರೂಪಕ್ಕೆ ಬಂತು. ಇನ್ನಿದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬೆಂಡೆಕಾಯಿ ಗೊಜ್ಜು ಸವಿಯಲು ಸಿದ್ಧವಾಯಿತು.
ನಾನು ಇಲ್ಲಿ ಇದನ್ನು ಚಪಾತಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾದ ಹಾಗೂ ಸುಲಭವಾಗಿ ಮಾಡುವಂಥ ಒಂದು ಸೈಡ್ ಡಿಶ್ ಆಗಿದೆ ಇದು. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.